ಟಾಪ್ ಸೀಕ್ರೆಟ್ ಫೈಲ್, ರಾಹುಲ್ ಗಾಂಧಿಯ ಬ್ರಿಟಿಷ್ ನಾಗರಿಕತೆಯ ಫೈಲ್. ಬಹುಶಃ 1970 ಅವರ ಜನ್ಮ ದಿನಾಂಕದಿಂದ ನೆನ್ನೆವರೆಗೂ ಏನೇನು ಆಗುವಗಳು ಆಗಿದೆ ಆ ಪ್ರಕರಣದಲ್ಲಿ ಅಷ್ಟು ಆ ಗೌಪ್ಯವಾದಂಥ ಫೈಲ್ ಒಳಗೆ ಇತ್ತು. ನಾನು ಮೊದಲನೇದಾಗಿ ನನ್ನ ಭಾರತ ದೇಶದ ಯಶಸ್ವಿ ಪ್ರಧಾನಮಂತ್ರಿಗಳಂತ ಶ್ರೀ ನರೇಂದ್ರ ಮೋದಿ ಅವರು ಮತ್ತು ಮಾನ್ಯ ಶ್ರೀ ಅಮಿತ್ ಶಾ ಅವರು, ಭಾರತ ದೇಶದ ಗೃಹ ಸಚಿವರವರಿಗೆ ನಾನು ನನ್ನ ಹೃದಯದಿಂದ ಧನ್ಯವಾದಗಳನ್ನು ಹೇಳಲು ಬಯಸ್ತಾ ಇದ್ದೀನಿ. ಆಮೇಲೆ ಜೀವನ ಪರ್ಯಂತ ನನ್ನ ಕೊನೆ ಉಸಿರಿರುವುದು ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಒಂದು ಪ್ರಕರಣದಲ್ಲಿ ಮಾನ್ಯ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ಲಕ್ನೋ ಪೀಠದ ಆದೇಶದ ಮೇರೆಗೆ ಅವರು ಟಾಪ್ ಸೀಕ್ರೆಟ್ ಫೈಲ್ನ ಕ್ಲಿಯರ್ ಮಾಡಿ ಮಾನ್ಯ ನ್ಯಾಯಾಲಯದ ಮುಂದೆ ಕಳಿಸ್ಕೊಟ್ಟಾರೆ. ಯಾಕಂದರೆ ಅವರು ಹೇಳ್ಬೋದಾಗಿತ್ತು ನಮ್ಮ ಹತ್ರ ಯಾವುದೇ ದಾಖಲೆ ಇಲ್ಲ, ನಮ್ಮ ಹತ್ರ ಮಾಹಿತಿ ಇಲ್ಲ ಅಂತ. ಬಟ್ ಭಾರತ ಸರ್ಕಾರ, ಮೋದಿ ಸರ್ಕಾರದ ಝೀರೋ ಟಾಲರೆನ್ಸ್ ಪಾಲಿಸಿ, ವಿದೇಶಿ ವಲಸಿಗರಿಗೆ ಝೀರೋ ಟಾಲರೆನ್ಸ್ ಪಾಲಿಸಿ, ಇಲ್ಲೀಗಲ್ ಫಾರಿನರ್ಸ್ಗೆ ಝೀರೋ ಟಾಲರೆನ್ಸ್ ಪಾಲಿಸಿ, ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಯಾವುದೇ ಕಾರಣಕ್ಕೆ ವಿದೇಶಿಗರಿಗೆ ಭಾರತದಲ್ಲಿ ಅವಕಾಶ ಇರಬಾರ್ದು. ಯಾಕಂದ್ರೆ ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಜನಕ್ಕೆ ಹೋಗಿ ಸೇರಬೇಕು ಹೊರತು ವಿದೇಶಿಗರು ಸತತವಾಗಿ ಸಾವಿರಾರು ವರ್ಷ ನಮ್ಮ ದೇಶ ಲೂಟಿ ಮಾಡಿ ಮಾಡಿ ಎತ್ಕೊಂಡೋಗಿ ಅವ್ರವ್ರ ದೇಶನ ಉದ್ಧಾರ ಪಡಿಸ್ಕೊಂಡು ಹೊರತು ನಮ್ಮ ದೇಶದ ಜನಕ್ಕೆ ನಮ್ಮ ದೇಶದ ಸಂಪನ್ಮೂಲಗಳಿಗೆ ಒಂದು ಅವಕಾಶ ಸಿಗೋ ಸಾಧ್ಯತೆಗಳು ಇರಲಿಲ್ಲ. ಈ ಎಂಥ ಪ್ರಕರಣ ಈ ಸತಿ ಆಗಿದೆ ಅಂದರೆ, ಕಳೆದ 22 ವರ್ಷದಿಂದ ಮಾನ್ಯ ರಾಹುಲ್ ಗಾಂಧಿಯವರು ಅವರು 1994-1995 ಬ್ರಿಟಿಷ್ ಸಿಟಿಸನ್ಶಿಪ್ ತೊಗೊಂಡಿದ್ದಾರೆ, ವಿದೇಶಿ ಪೌರತ್ವ, ಬ್ರಿಟಿಷ್ ಪೌರತ್ವವನ್ನು ತೊಗೊಂಡಿದ್ದಾರೆ. ಹಲವಾರು ಸತತ 30 ವರ್ಷಗಳಿಂದ ಟಾಪ್ ಸೀಕ್ರೆಟ್ ಇದೇನು ಇವರು ಗಾಂಧಿ ಪರಿವಾರದಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡಿರೋ ಇದೆಲ್ಲ ಕೋರ್ಟ್ ಮುಂದೆ ಮೊನ್ನೆ 19 ಮಾರ್ಚ್ 2020 ಖುಲಾಸೆ ಆಗ್ಬಿಟ್ಟಿದೆ. ಇವ್ರದ್ದು ಬಂಡವಾಳ ಬಯಲಾಗ್ಬಿಟ್ಟಿದೆ ಕೋರ್ಟ್ ಮುಂದೆ. ಇವರು ರಾಹುಲ್ ಗಾಂಧಿ ಅನ್ನೋರು ಬರೇ ವಿದೇಶಿ ಬ್ರಿಟಿಷ್ ಪ್ರಜೆ ಮಾತ್ರ ಅಲ್ಲ, ಬ್ರಿಟನ್ ಅಲ್ಲಿ ಹೋಗಿ ಅವರು ಮತ ಕೂಡ ಚಲಾಯಿಸಿ ಬಂದಿರೋರು. ಹಿ ಹ್ಯಾಸ್ ವೋಟೆಡ್ ಇನ್ ಬ್ರಿಟಿಷ್ ಎಲೆಕ್ಷನ್ಸ್. ನಾನು ಅದಕ್ಕೆ ಹಲವಾರು ಬಾರಿ even after becoming member of parliament in India, he has declared himself as a British national in the company. 2024 ಆಗಸ್ಟ್ನಲ್ಲಿ ಕೂಡ ಬಹುಶಃ ಚುನಾವಣೆ ಆದಮೇಲೆ, ಮೊನ್ನೆ ಲೋಕಸಭೆ ಚುನಾವಣೆ ಆಮೇಲೆ ನಮಗೆ UK ಸರ್ಕಾರದಿಂದ ಮೇಲ್ ಬಂತು, ನೀವು ಹೇಳ್ತಾರೋ ರಾಹುಲ್ ಗಾಂಧಿ ಅನ್ನೋರು ನಮ್ಮ ಪ್ರಜೆ, ನಮ್ಮ ಸಿಟಿಸನ್ಶಿಪ್ ರೆಕಾರ್ಡ್ಸ್ ಅವ್ರ ಹೆಸರಿದೆ ಅಂತ. ಇದಕ್ಕಿಂತ ಇನ್ನೇನು ಸಾಕ್ಷ್ಯಾಧಾರಗಳು ಬೇಕು ಈ ಪ್ರಕರಣದ ಒಂದು. ಆಮೇಲೆ ಸಾಮಾನ್ಯ ಜನರು ಏನ್ ತಿಳ್ಕೊಂಡಿರೋ, ಬಹುಶಃ ಇವರು ಈ ಪ್ರಕರಣ ಬರೀ ಇವರ ವಿದೇಶಿ ಪೌರತ್ವಕ್ಕೆ ಸಂಬಂಧಪಟ್ಟಿದಂತ ಅಲ್ಲ, ವಿದೇಶದಲ್ಲಿ ರಾಹುಲ್ ವಿನ್ಸಿಯಾಗಿ ಪ್ಯಾರಲಲ್ ಇವರು ಜೀವನ ಬಾಳ್ತಿದ್ದಾರೆ. ಸಾಕಷ್ಟು ಅಲ್ಲಿನ ಇವ್ರದ್ದು ಹಣಕಾಸಿನ ವ್ಯವಹಾರಗಳು, ಇವರಿನ ಕುಟುಂಬ, ಇವರ ಪರಿವಾರ, ವಿದೇಶಿ ಪರಿವಾರ ಎಲ್ಲದ್ರ ಬಗ್ಗೆ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಡಿಸ್ಪ್ರಪೋರ್ಷನೆಟ್ ಅಸೆಟ್ ಕೇಸ್ದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಲಕ್ನೋನಲ್ಲಿ. ಸುಮಾರು ಒಂದು 6-7 ತಿಂಗಳಾಗಿದೆ. ಈಗ ಆ ಪ್ರಕರಣ ಬಂದು CBI ಹೆಡ್ ಕ್ವಾರ್ಟರ್ಸ್ ಡೆಲ್ಲಿ ಆಂಟಿ ಕರಪ್ಷನ್ 2 ಬ್ರಾಂಚ್ಗೆ ವರ್ಗಾವಣೆಗೆ ಅಲ್ಲಿ ತನಿಖೆ ನಡೀತದೆ. ಬಹಳ ಮುಖ್ಯ. ಇದೇನು ಸಾಮಾನ್ಯ ಸಾರ್ವಜನಿಕರು ನೋಡ್ತಾ ಇದ್ದಾರೆ, ಈ ಪ್ರಕರಣ ಬರೀ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ. ಸ್ಟಾರ್ಟಿಂಗ್ ಇವ್ರದ್ದು ವಿದೇಶಿ ಪೌರತ್ವದ ಬಗ್ಗೆ ಪ್ರಕರಣ